ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಇವತ್ತು ನಮ್ಮ ಜೊತೆ ರುದ್ರ ಗರುಡ ಪುರಾಣ ಟೀಮ್ ಇದೆ. ರಿಷಿ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಸೂಪರ್, ನೀವು? ಆರಾಮಾಗಿದ್ದೀನಿ ಸರ್. ನಂದೀಶ್ ಅವರು ಇದ್ದಾರೆ, ನಿರ್ದೇಶಕರು. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್. ಸರ್ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಫಸ್ಟಿಗೆ ರಿಷಿ ಸರ್ ಬಗ್ಗೆ ಭಾಳ ಮಾತಾಡ್ಸಿದ್ದೀವಿ. ಓಕೆ. ಸೊ ನಿಮ್ಮ ಬಗ್ಗೆ ಒಂಚೂರು ಕೇಳೋಣ ಅಂತ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಂಡಸ್ಟ್ರಿಗೆ ಬಂದೊಂದು 17 ವರ್ಷ ಆಯಿತು. 17 ವರ್ಷ ಆಯಿತು. 17 ಇಯರ್ಸ್ ಆಯಿತು. ಓಕೆ. ನಾನು ಸಿನಿಮಾದಲ್ಲಿ ಇರೋದ್ರಿಂದ ಎಲ್ಲಾನು ಕಲಿಬೇಕು ಅಂತ ಹೇಳಿ, ಅಂದರೆ ಕಲಿಬೇಕಂದ್ರೆ ಓಕೆ ಡೈರೆಕ್ಷನ್ ಇಂಟ್ರೆಸ್ಟು, ಬಟ್ ಒಂದು ಸಿನಿಮಾ ಮಾಡೋದು ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಕಲಿಬೇಕು ಅಂತ ಹೇಳಿ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಒಂದೆರಡು ಥಿಯೇಟ್ರ್ಗಳನ್ನ ಲೀಸಿಗೆ ತಗೊಂಡು ನಡೆಸ್ದೆ. ಯಾವ ಥರ ವರ್ಕ್ ಆಗುತ್ತೆ ಒಂದು ಮೂವಿ ಅಂತ ಹೇಳಿದ್ ಮಾಡೋದಕ್ಕೆ ಪ್ರೊಡಕ್ಷನ್ಗಳಲ್ಲಿ ಇನ್ವಾಲ್ವ್ ಆಗಿ ಪ್ರೊಡಕ್ಷನ್ ಮಾಡಿದೆ. ಜೊತೆಯಲ್ಲಿ ನಾನು ಜೇಕಬ್ ವರ್ಗೀಸ್ ಅವ್ರ ಹತ್ರ ಸವಾರಿ, ಪೃಥ್ವಿ, ಪುನೀತ್ ರಾಜ್ಕುಮಾರ್ದು ಸವಾರಿ 2, ಚಂಬಲ್ಲು ಈ ಥರ ಮೂವಿಗಳು ಮಾಡ್ಕೊಂಬಂದೆ. ಆಮೇಲೆ ತೆಲುಗಲ್ಲಿ ವೆಬ್ ಸೀರೀಸ್ ಮಾಡಿದ್ವಿ, ಒಂದು 9 hours ಅಂತ, ಜೂನಿಯರ್ NTR ಅವ್ರ ಬ್ರದರ್ದು, ಅದು ಮಾಡಿದ್ವಿ. ಸೊ ಒಂದು ಏನು ಮಾಡ್ತೀವಿ ಅದು ಒಂದು ಪರಿಪೂರ್ಣವಾಗಿರ್ಬೇಕಂತ ಅದರಲ್ಲಿ ಏನೇನು ವಿಭಾಗಗಳಿದೆ ಎಲ್ಲದರಲ್ಲೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿ ನೋಡಿಕೊಂಡು ಫಸ್ಟ್ ನನ್ನ ಡೆಬ್ಯೂ ಡಿಯರ್ ವಿಕ್ರಮ್ ಅಂತ ಮಾಡಿ OTT ಡೈರೆಕ್ಟ್ ಒರಿಜಿನಲ್ ಮಾಡಿದ್ವಿ. ಇದು ನನ್ನ ಸೆಕೆಂಡ್ ಮೂವಿ ರುದ್ರಗರುಡ ಪುರಾಣ. ಸೂಪರ್ ಸರ್. ಎಲ್ಲ ಮಾಡಿದ್ದೀರಾ? ಹೌದೌದು. ಆಕ್ಚುಲಿ ಇನ್ನೂ ಸಾಕಷ್ಟು ಬೇರೆ ಬಿಸ್ನೆಸ್ಗಳಲ್ಲೆಲ್ಲ ಅವರೇ ನಡೆಸಿದ್ದಾರೆ, ಹೇಳಿಲ್ಲ. ಇಲ್ಲ, ಸಿನಿಮಾ ಬಗ್ಗೆ ಮಾತ್ರ. ಅಂದ್ರೆ ಏನೊಂದು ಅರ್ಧ ಗಂಟೆ ಬೇಕೇನಪ್ಪ ಸರ್ ಏನೇನು ಮಾಡಿದ್ದಾರೆ ಅಂತ ಕೇಳಕ್ಕೆ ಈಗ. ಸರಿ ಸರ್, ಪೊಲೀಸ್ ಕ್ಯಾರೆಕ್ಟರ್ ಯೂಶಲಿ ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಒಬ್ಬ ಹೀರೋ ಪೊಲೀಸ್ ಮಾಡಿದ್ರು ಅಂದ್ರೆ ತುಂಬಾ ಹಿಟ್ ಆಗಿದೆ ಆ ಸಿನಿಮಾ. ಅವರು ಲೈಫಲ್ಲಿ ಬೆಸ್ಟ್ ಸಿನಿಮಾ ಅಂತ ತಗೊಂಡ್ರೆ ಆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ. ಸುದೀಪ್ ಸರ್ಗೆ, ಕೆಂಪೇಗೌಡ, ದರ್ಶನ್ ಸರ್, ಗಯ್ಯ, ಈ ತರ ತುಂಬಾ ಹೀರೋಗಳಿಗೆ. ಕರೆಕ್ಟ್. ಸೊ ಪೊಲೀಸ್ ಕ್ಯಾರೆಕ್ಟರ್ ಹೆಂಗಿದೆ? ಸೊ ಅಲ್ಲ, ನೀವು ಕಂಪ್ಯಾರಿಸನ್ ಅಷ್ಟು ದೊಡ್ಡದ ಮಾಡ್ಬಿಟ್ರೆ ಕಷ್ಟ. ಇಲ್ಲ ಹಂಗಲ್ಲ, ಅಂದ್ರೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನನ್ನನ್ನು ಫಸ್ಟು ಪೊಲೀಸ್ ಆಗಿ ನಾನು ಕಾಸ್ಟ್ ಮಾಡಲೇಬೇಕು ನಿಮ್ಮನ್ನ ಅಂತ ನನಗೇನೋ ನೆನಪಿದೆ. ಹೇಮಂತ್ ರಾವ್ ಅವರು ಅವಾಗಿನ್ನೂ ಅಲ್ಮೇಲಮ್ಮನೂ ಬಂದಿರಲಿಲ್ಲ, ಬಹಳ ಮುಂಚೆ ಅದು. ಅವರೊಂದು ಸಿನಿಮಾ ಮಾಡ್ತಾಯಿದ್ರು. ಆ ಸಿನಿಮಾ ಕುರಿತಾಗಿ ಅವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರು ನೋಡ್ಬಿಟ್ಟು ನಾನು ಮುಂದೆ ಯಾವ ಥರ ಒಂದು ಆಫೀಸರ್ ಅವ್ರು ಬರೆದ್ರೆ ನಾನು ನಿಮ್ಮನ್ನೇ ಕಾಸ್ಟ್ ಮಾಡ್ತೀನಿ ಅಂತ ಅಂದಿದ್ರು. ಯಾಕೆ ಅಂತ ಸರ್ ಹೈಟ್ ನೋಡ ಗೊತ್ತಿಲ್ಲ, ಅದನ್ನ ಅವ್ರನ್ನೇ ಕೇಳಿ. ಸೊ ಹಂಗೆ ಹೇಳಿದ್ರು. ಅದಾದ್ಮೇಲೆ ಕಾಲ್ ಮಾಡಿದ್ರು, ಒಂದು ಆಫೀಸರ್ ರೋಲ್ ಇದೆ ಹಿಂಗೆ ಅಂತ. ಸರಿ ಅಂದ್ರೆ ನೋಡಿದ್ದವರು. ಸೊ ಕಬ್ಲುದಾರಿ ವಿತ್ ಗಾಡ್ಸ್ ಗ್ರೇಸ್ ಅಂದ್ರೆ ಇವಾಗ್ಲೂ ಮಾತಾಡ್ತಾರೆ ಜನ. ಸೊ ಐ ಆಮ್ ವೆರಿ ಪ್ರೌಡ್ ಅಂಡ್ ಗ್ರೇಟ್ಫುಲ್ ದಟ್ ಐ ಹ್ಯಾಡ್ ದಟ್ ಆಪರ್ಚುನಿಟಿ. ಅದಾದ್ಮೇಲೆ ಅಂದ್ರೆ ಐ ನೋ ದಟ್ ಸಾಕಷ್ಟು ಜನ ಆಫೀಸರ್ ಯೂನಿಫಾರ್ಮ್ನಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ನಟರನ್ನ ಅಂತ. ಆ್ಯಂಡ್ ಐ ಆಮ್ ಜಸ್ಟ್ ಲಕ್ಕಿ ದಟ್ ಇನ್ನೂ ಒಂದು ಅವಕಾಶ ಸಿಕ್ಕಿದೆ ರುದ್ರಗರುಡ ಪುರಾಣದಲ್ಲಿ. ಅಲ್ಲಿ ಟ್ರಾಫಿಕ್ ಹಾಕಿದೆ, ಇಲ್ಲಿ ಫುಲ್ ಹಾಕಿ ಡಿಪಾರ್ಟ್ಮೆಂಟ್ ಚೇಂಜ್ ಆಗಿದೆ. ಆದ್ರೆ ಪವರ್ ಹಾಗೆ ಇದೆಯಾ? ಪವರ್ ಇನ್ನೂ ಜಾಸ್ತಿ ಇದೆ ಇಲ್ಲಿ. ಪವರ್ ಜಾಸ್ತಿ ಇದೆ, ಅಗ್ರೆಷನ್ ಜಾಸ್ತಿ ಇದೆ. ಪಾತ್ರನೂ ಬಹಳ ವಿಭಿನ್ನವಾಗಿರುವಂಥ ಪಾತ್ರ ಅದಕ್ಕೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಕಥೆನೂ ಬೇರೆ ಕಥೆ. ಸೊ ಹಾಗಾಗಿ ಐ ಥಿಂಕ್ ಎಲ್ಲವೂ ಕೂಡ ಬಹಳ ಡಿಫ್ರೆಂಟ್ ಆಗಿರುವಂಥ, ಅಂದರೆ ಕವಲುದಾರಿ ನಲ್ಲಿ ಪೊಲೀಸ್ ಪಾತ್ರಧಾರಿ ಆಗಿದ್ರು ಕೂಡ ಈ ಒಂದು ಸಿನಿಮಾನಲ್ಲಿ ಆ ಒಂದು ಪೊಲೀಸ್ ಅನ್ನೋದೊಂದು ಸಿಮಿಲಾರಿಟಿ ಬಿಟ್ಟರೆ ಮಿಕ್ಕಿದೆಲ್ಲವೂ ಕೂಡ ಬಹಳ ವಿಭಿನ್ನವಾಗಿದೆ. ಸರ್ ಟ್ರೈಲರ್ ನೋಡಿದಾಗಲೂ ಅನಿಸಿದ್ದು ಒಂದು ಶ್ಲೋಕದ ಮೇಲೆ ಇಡೀ ಸಿನಿಮಾ ನಿಂತಿದೆಯಾ, ಕತೆ ನಿಂತಿದೆಯಾ ಅಂತ. ಹೌದಾ ಸರ್? ಅದು ಒಂದು ಶ್ಲೋಕದ ಮೇಲೆ ನಿಂತಿಲ್ಲ, ಅದು ಒಂದು ಪಾರ್ಟ್ ಆಗಿ ಬರುತ್ತೆ. ಅದು ಗರುಡ ಪುರಾಣದ್ದು ಕೆಲವು ಶ್ಲೋಕಗಳು, ಕೆಲವು ಶಿಕ್ಷಕ್ಕೆ ಕೊಡೋ ಅಂತ ಇದಿದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದೀವಿ ಸರ್. ಏನು ಸರ್ ಟ್ರೈಲರ್ ಬಿಗಿನಿಂಗ್ ಬರುತ್ತಲ್ಲ ಶ್ಲೋಕ, ಅದರ ಅರ್ಥ ಏನು ಆ್ಯಕ್ಚುಲಿ? ಏನದು ಅಂದ್ರೆ ಅದು ಆಕ್ಚುಲಿ ಒಂದು ಸಿನಿಮಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ. ಅದು ತುಂಬಾ ರೂಟ್ ಕ್ರಕ್ಸ್ ಬಂದ್ಬಿಟ್ರಿ ನೀವು. ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ. ಅದು ಆಕ್ಚುಲಿ ಒಂದು ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಹೇಳಕ್ಕಾಗಲ್ಲ.
ಅದ್ರಲ್ಲಿ ಇಲ್ಲ ಅವ್ರಿಗೆ ಅವ್ರ ಕಷ್ಟ ನಂಗೆ ಅರ್ಥ ಆಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಅವ್ರು ಏನೇ ಒಂಚೂರು ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ನಿಮ್ಗೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಆಲ್ರೆಡಿ ನೀವು ಪ್ರೆಡಿಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಹಾಗಾಗಿ ಹೆಂಗೆ ನನ್ನ ಹೆಂಗೆ ಹೇಳಿ ಕೂಡ ಹೇಳದೆ ಇರೋ ಹಂಗಿರ್ಲಿ ಅಂತ ಯೋಚನೆ ಮಾಡ್ತಾ ಇದಾರೆ. ಸೊ ಬಟ್ ಅದೇ ನೀವು ಹೇಳ್ದಂಗೆ ಅದು ಒಂಥರ ಸಿನಿಮಾದ ಜೀವಾಳ ಅಂತಾನೆ ಹೇಳ್ಬೋದು. ಸೊ ಯಾ ಐ ಥಿಂಕ್ ಪ್ರೇಕ್ಷಕರಿಗೂ ಕೂಡ ಈ ಒಂದು ಪ್ರಶ್ನೆ ಇರುತ್ತೆ ಸಿನಿಮಾ ಒಂದಕ್ಕೂ, ಏನಿದು ಶ್ಲೋಕದ ಅರ್ಥ, ಏನ್ ಹೀಗಂದ್ರೆ ಅಂತ. ಆಕ್ಚುಲಿ ಸಿನಿಮಾದಲ್ಲಿ ಹೀರೋನು ಆ ಶ್ಲೋಕದ ಅರ್ಥ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಮೇನ್ ಒಂದು ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಯೂಶಲಿ ಪೊಲೀಸ್ ಅಂದ್ರೆ ಏನೋ ಕ್ರೈಮ್ ನ ಹುಡ್ಕೊಂಡು ಹೋಗೋದು, ಕೇಸ್ ನ ಹುಡ್ಕೊಂಡು ಹೋಗೋದು, ಕಳ್ಳರನ್ನ ಹುಡ್ಕೊಂಡು ಹೋಗೋದು ಇತ್ತು. ಸೊ ಈಗ ಶ್ಲೋಕನ ಹುಡ್ಕೊಂಡು ಹೋಗ್ತಾರೆ. ಸೊ ಆಕ್ಚುಲಿ ಹೆಂಗೆ ಸರ್ ಕತೆ ಅಂದ್ರೆ ನಂಗೆ ಯಾಕೆ ಲೈನ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸೊ ಯಾಕೆ ಹೆಂಗೆ ಶುರು ಆಯ್ತು, ಅದ್ರ ಜೊತೆಗೆ ಈ ಜಾನರ್ ಯಾಕೆ ಚೂಸ್ ಮಾಡಿದ್ರಿ? ಯೂಶಲಿ ಒಂದು ಲವ್ ಸ್ಟೋರಿನೇ ಮಾಡ್ಬೋದಾಗಿತ್ತು ಅಥವಾ ಬೇರೆನೇ ಜಾನರ್ ಕಾಮಿಡಿನೇ ಮಾಡ್ಬೋದಾಗಿತ್ತೇನೋ, ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಏನ್ ನಿಮ್ ಸ್ಟ್ರೆಂತ್ ಇದೆ ಹೆಂಗೆ? ಇಲ್ಲ ಆ ಥರ ಅಲ್ಲ. ಆ್ಯಕ್ಚುಲಿ ಇವಾಗ ಒಂದು ಪೊಲೀಸ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು, ಒಂದು ಎನಿ ಪೊಲೀಸ್ ಸಬ್ಜೆಕ್ಟ್ ತಗೊಂಡ್ರು ಅಗೇನೆಸ್ಟು ಪೊಲಿಟಿಷಿಯನ್ನು, ಕರಪ್ಷನ್ ಇದ್ರ ಮೇಲೆ ಹೋಗುತ್ತೆ. ಕರೆಕ್ಟ್. ಸೊ ಯಾಕೆ ಇದರಲ್ಲಿ ಈ ಜಾನರ್ನ ಯೂಸ್ ಮಾಡಬಾರ್ದು ನಾವು? ಒಬ್ಬ ಪೊಲೀಸ್ ಆಫೀಸರ್, ಓಕೆ ಎಲ್ಲದೂ ಕಾಮನ್ನು, ಪ್ಲಸ್ ಇದೊಂಥರ ಇಂಡಿವಿಜುವಾಲಿಟಿ ಆಗಿ ಕಾಣುತ್ತೆ. ಸಿನಿಮಾ ನೋಡಿದ್ರು ಇದು ಬೇರೆ ಥರ ಅಲ್ಲ, ಇದು ಒಂದು ಇದಕ್ಕೋಸ್ಕರ ಇದನ್ನ ಈ ಸಬ್ಜೆಕ್ಟ್ನ ಅಡ್ಯಾಪ್ಟ್ ಮಾಡಿಕೊಂಡು ಮಾಡಿರೋದು. ಹಿಸ್ಟ್ರಿ ಮತ್ತೆ ಸ್ವಲ್ಪ ಆರ್ಆರ್ ಎಲಿಮೆಂಟ್ಸ್ ಎಲ್ಲಾನು ಆ್ಯಡ್ ಮಾಡ್ಕೊಂಡಿದ್ವಿ. ಆಮೇಲೆ ಅವ್ರು ನೋಡಿದ್ರೆ ನಿಮ್ಗೆ ಅವರು ಕಾಮಿಡಿ ಮಾಡೋ ವ್ಯಕ್ತಿ ಅನ್ಸುತ್ತೆ. ಇಲ್ಲ ಬಟ್ ಹೇಳಕ್ಕಾಗಲ್ಲ ಕೆಲವೊಬ್ಬರು ಡೈರೆಕ್ಟ್ರು. ಅಲ್ಲ ಅಂದ್ರೆ ಅವರು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗೆ ಅವರು ಜೇಕಬ್ ವರ್ಗೀಸ್ ಹಿನ್ನೆಲೆ ಬಂದಾಗ ಅವರು ನೀವು ಪೃಥ್ವಿ ತರ ಸಿನಿಮಾ ಮಾಡ್ತಾರೆ ಅಂತ ಹೇಳಿದಾಗ ಪ್ರತಿಯೊಂದರಲ್ಲೂ ಒಂದು ಬಹಳ ಆಳವಾಗಿರುವಂತ ಅರ್ಥ ಇದ್ರೆ ಮಾತ್ರ ಅವರು ಕುರ್ಚಿಯಿಂದ ಎದ್ದು ಕೆಲಸ ಮಾಡ್ತೀನಿ ಅಂತ ಮುಂದೆ ಬರುವಂತದ್ದು. ಅಷ್ಟು ಸುಲಭ ಅಲ್ಲ ಇವ್ರನ್ನ ಕನ್ವಿನ್ಸ್ ಮಾಡೋದು. ಏನಾದ್ರು ಒಂದು ಅರ್ಥ ಬೇಕು ಅವ್ರಿಗೆ ಅಲ್ಲಿ ಮೀನಿಂಗ್ಲೆಸ್ ಆಗಿದೆ ಅಥವಾ ಇಲ್ಲಿ ಏನೋ ಅರ್ಥ ಇಲ್ಲ, ಸೆನ್ಸ್ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ ಮುಂದೆ ಬರಲ್ಲ. ಹಾಗಾಗಿ ಐ ಥಿಂಕ್ ಆಕ್ಚುಲಿ ಆ ತರದನ್ನ ಕಲ್ತಿದ್ದು ಪುನೀತ್ ಸರ್ ಇಂದಲೇ. ಯಾಕಂದ್ರೆ ಅವ್ರು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಯಾವ ತರ ಅಂತ ಹೇಳಿದ್ರೆ, ಒಂದು ಚಿಕ್ಕದು ಹೇಳ್ತೀನಿ, ಪೃಥ್ವಿ ಶೂಟಿಂಗ್ ಅಲ್ಲಿ ಒಂದು ಡೈಲಾಗ್ ಇದೆ. ಅವರಿಗೆ ಕಲ್ಲು ಹೊಡೆದಿರ್ತಾರೆ DC ಆಗಿದ್ದಾಗ. ಅವರು ಟಿವಿಲಿ ಬರ್ತಾ ಇರುತ್ತೆ ಅವ್ರದ್ದು. ಅವರ ತಾಯಿ ಕಾಲ್ ಮಾಡ್ತಾರೆ, ಮನೆಯಲ್ಲಿ ಇರ್ತಾರೆ, ಏನೋ ಈ ಥರ ಟಿವಿಲಿ ತೋರಿಸ್ತಿದ್ದಾರೆ ಹೆಂಗೆ ಅಂತ ಹೇಳಿದಾಗ, ಅಮ್ಮ ಒಂದು ಬೋರ್ವೆಲ್ಲಿಗೆ ಬಿದ್ದಿದ್ದ ಮಗುನ 2 ದಿನ ತೋರಿಸ್ತಾರೆ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಇಡಮ್ಮ ಫೋನು ಅಂತ ಹೇಳೋ ಅಂತ ಒಂದು ಸನ್ನಿವೇಶ ಇದೆ. ಅವಾಗ ನಾನು ಕರೆದ್ರು, ನಾನೇ ಡೈಲಾಗ್ ಕೊಡೋದು ಬನ್ನಿ ಇಲ್ಲಿ ಅಂತ ಕರೆದ್ಬಿಟ್ಟು ಇದು ತಪ್ಪಲ್ವಾ ನಾನು ಹೇಳ್ತೀನಿ, ಇದು ಯಾಕೆ ನೀವು ನನಗೆ ಜಸ್ಟಿಫಿಕೇಶನ್ ಕೊಡಿ, ನಾನು ಹೇಳ್ತೀನಿ ಇದು ತಪ್ಪಲ್ವಾ TV ಅವರಿಗೆ ಬೈಯೋದು ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ಸರ್ ಜಸ್ಟಿಫಿಕೇಶನ್ ನಾನು ಕೊಡ್ತೀನಿ, ಕೊಟ್ಟರೆ ಹೇಳ್ತೀರಾ ಅಂದ್ರೆ, ಖಂಡಿತ ಹೇಳ್ತೀನಿ ರೀ ನೀವು ಅಂತ ಹೇಳಿದ್ರು. ನಾನು ಅವಾಗ ಹೇಳಿದೆ, ಸರ್ ನಾವು ಅವಾಗ ಶೂಟಿಂಗ್ ಮಾಡ್ತಾಯಿದ್ದೆ 2009 ಇರಬೇಕು. ನಾನು ಅವ್ರಿಗೆ ಹೇಳಿದೆ, ಸರ್ ಒಂದು 2005 ರಾಜಸ್ಥಾನಲ್ಲಿ ಪ್ರಿನ್ಸ್ ಅಂತ ಒಂದು ಮಗು ಬೋರ್ವೆಲ್ಲಿಗೆ ಬಿದ್ದಿತ್ತು. ಅದು ಬಿದ್ದು 2 ದಿನ ತೆಗಿಯೋಕ್ಕಾಗಿರಲಿಲ್ಲ. ಸಮ್ TV ಚಾನಲ್ ಅವರು ನನಗೆ ಪರ್ಫೆಕ್ಟ್ ಇನ್ಫಾರ್ಮೇಷನು, ಇವರೇನು ಮಾಡಿದ್ರು, ಪ್ರಿನ್ಸ್ ಬದುಕು ಬರಲಿ ಅಂತೇಳಿ ಮೆಸೇಜ್ ಮಾಡಿ ಅಂತೇಳಿ ಆಲ್ ಓವರ್ ಇಂಡಿಯಾ ಎಲ್ಲ TV ಚಾನಲ್ ಅವರು ಇದು ಮಾಡಿದ್ರು. ಜನಗಳೆಲ್ಲ ಮೆಸೇಜ್ ಮಾಡೋದು, 5168 ಏನೋ ಬರೋದೆಲ್ಲ ಮೆಸೇಜ್ ಮಾಡೋದು. ಒಂದು ಮೆಸೇಜಿಗೆ ₹6 ಕಟ್ಟಾಗೋದು. ಒಂದು ಮೆಸೇಜಿಗೆ ₹6 ಕಟ್ಟಾಗೋದು. ನಮ್ಮ ಕರ್ನಾಟಕದ ಒಂದು ಪ್ರತಿಷ್ಠಿತ ದೊಡ್ಡ ಟಿವಿಯವರು 40 ಲಕ್ಷ ರೂಪಾಯಿ ಅವತ್ತಿನ ಕಾಲದಲ್ಲಿ ಅವ್ರಿಗೆ ದುಡ್ಡು ಬರುತ್ತೆ. ಒಂದು ಚಾನಲ್ 40 ಲಕ್ಷ ಬಂದರೆ ಇಡೀ ಇಂಡಿಯಾದಲ್ಲಿ ಎಷ್ಟು ಚಾನಲ್ ಇದೆ, ಎಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ? ಓಕೆ, ಏನು ಅದರಿಂದ ಏನು ಅಂತ ಕೇಳಿದ್ರು. ಸರ್ ಇಷ್ಟು ಮಾಡ್ಕೊಂಡಿದ್ದಾರಲ್ಲ, ಇವತ್ತು 2009 ಹುಡುಗ ಬಿದ್ದು 4 ವರ್ಷ ಆಯ್ತು, ಇವತ್ತು ಅವನ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾ ಅಂದೆ. ಗೊತ್ತಿಲ್ಲ ಅಂದು. ಅವ್ನು ಇವಾಗ ಹೆಂಗಿದ್ದಾನೆ ಹಂಗೆ ಇದ್ದಾನೆ ಸರ್, ಅವ್ರ ಫ್ಯಾಮಿಲಿ ಏನಿತ್ತು ಅದೇ ಥರ ಇದ್ದಾನೆ, ಅವ್ರದ್ದು ₹1 ಏನು ಚೇಂಜ್ ಆಗಿಲ್ಲ, ಇವತ್ತು ಬಡತನದಲ್ಲೇ ಇದ್ದಾನೆ ಅಂತ ಹೇಳಿದೆ. ಸೊ ಇದು ತಪ್ಪ ಸರಿನಾ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಈ ಡೈಲಾಗ್ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು
ಒಂದು ಡೈಲಾಗ್ ಬರುತ್ತೆ, ರೀ ಬರೀ ಪೆನ್ನು ಪೇಪರ್ ಇದ್ರೆ ಸಾಲದು, ಎಥಿಕ್ಸ್ ಬೇಕು, ಗೆಟ್ ಔಟ್ ಫ್ರಮ್ ಹಿಯರ್ ಅಂತಾರೆ. ಇದರಿಂದಲೇ ಅದು ಅವ್ರ ಆ ಥರ ಹೇಳಿದ್ದು. ಸೂಪರ್. ಸಗದಾಗಿದೆ. ಒಂದು ಗೊತ್ತಿಲ್ಲದಿರೋ ವಿಷಯ ಗೊತ್ತಾಯ್ತು ನಮ್ಗೆ ಈ ಇಂಟರ್ವ್ಯೂ. ಇದು ಅಂದ್ರೆ ಅವ್ರು ಯೋಚನೆ ಮಾಡುವಂತ ರೀತಿ, ಅವ್ರ ಸಿನಿಮಾ ಮಾಡೋದು ಐ ಮೀನ್ ಆ ರೀತಿಯಾದಂತಹ ಒಂದು ಯೋಚನೆಯಿಂದನೇ ಇರುತ್ತೆ ಆಕ್ಚುಲಿ. ಅಂದ್ರೆ ನಮ್ಗೆ ಏನೇ ಒಂದು ಅಟ್ಲೀಸ್ಟ್ ನಮಗಾದ್ರೂ ನಾಲೆಡ್ಜ್ ಇರಬೇಕು. ಅಟ್ಲೀಸ್ಟ್ ನಾವು ಮಾಡೋದ್ರ ಬಗ್ಗೆ ಎಲ್ಲಾನು ಕಲ್ತಿದೀವಿ ಅಂತಲ್ಲ, ನಾವು ಮಾಡೋದ್ರ ಬಗ್ಗೆ ಏನಾದ್ರು ಸ್ವಲ್ಪನಾದ್ರೂ ಯಾರಾದ್ರೂ ಕೇಳಿದ್ರೆ, ಇವಾಗ ಸಿನಿಮಾ ನಮ್ದಲ್ಲಿ ಮಿಸ್ಟ್ರಿ ಇದು ಎಲ್ಲ ಇದೆ, ನೀವು ನೋಡೋದ್ಮೇಲೆ ಈ ಥರ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದೇನೋ ಒಂದು ಫಿಕ್ಷನ್ ಹಂಗೆ ಮಾಡಿದ್ದಾರೆ ಅಂತ ಅನ್ಸಕ್ಕೆ ಸಾಧ್ಯ ಇಲ್ದಿರೋ ಥರ ರಿಯಲಿಸ್ಟಿಕ್ ಆಗಿ ಮಾಡಿದ್ದೀವಿ. ಸರ್ ಯೂಶಲಿ ನೀವು ಕೂಡ ಯಾವುದೇ ಸಿನಿಮಾ ಚೂಸ್ ಮಾಡಿದ್ರು ಸ್ವಲ್ಪ ಯೋಚನೆ ಮಾಡ್ತೀರಾ? ಅದಕ್ಕೆ ಜಸ್ಟಿಫಿಕೇಶನ್ ಯಾರೇ ಆಗಲಿ ಸರ್, ಇವಾಗ ನಾವೇನೋ ಒಂದು ಬರ್ದಿರ್ತೀವಿ ಅಂದ್ರೆ ಅದೇ ನಾವೇ ಅಬ್ಸಲ್ಯೂಟ್ಲಿ ಸುಪ್ರೀಂ ಅಲ್ಲ. ಅವ್ರು ಮಾಡುವಾಗ್ಲೂ ಅವ್ರ ಕ್ವಶನ್ ಕೇಳ್ಬೋದು, ಸರ್ ಹಿಂಗಿದೆಯಲ್ಲ ಯಾಕೆ ಹಿಂಗ್ ಮಾಡ್ಬೋದಲ್ಲ ಅಂದಾಗ ನಾವು ಅದನ್ನ ಈಗೋ ಇಲ್ಲದೆ ತಗೊಳಂಗಿರ್ಬೇಕು. ಆ ಈಗೋ ಇಟ್ಕೊಂಡ್ರೆ ನಾವು ಸಿನಿಮಾ ಮಾಡಕ್ ಆಗಲ್ಲ. ಆ ವಿಚಾರದಲ್ಲಿ ಚೆನ್ನಾಗಿ ಕೋಆಪರೇಟ್ ಮಾಡ್ಕೊಂಡು ಮಾಡಿದೀವಿ. ಅದೇ ಸರ್, ಏನ್ ಸರ್ ಆಕ್ಚುಲಿ ಅದೇ ನಾನು ಹೇಳೋದು ತುಂಬಾ ಯೋಚನೆ ಮಾಡ್ತೀರಾ ಎಲ್ಲ ಸಿನಿಮಾ ಸೆಲೆಕ್ಟ್ ಮಾಡುವಾಗ, ಏನಾದ್ರು ವರ್ಕ್ ಆಗುತ್ತಾ, ಇದು ಹೆಂಗೆ ಏನು ಕರೆಕ್ಟ್ ಆಗಿದೆಯಾ, ಕತೆ ಒಂದು ಫ್ಲೋದಲ್ಲಿ ಹೋಗ್ತಾ ಇದೆ, ಆ ಥರದೆಲ್ಲ ಯೋಚನೆ ಮಾಡ್ತೀರಾ? ಈ ಸಿನಿಮಾದಲ್ಲಿ ಏನ್ ನಿಮ್ಗೆ ಅನ್ಸಿದೆ? ಚೆನ್ನಾಗಿದೆ ಹೇಳ್ತೀನಿ ನಾನು. ಅಂದ್ರೆ ನನ್ಗೆ ಯಾವಾಗ್ಲೂ ಅನ್ಸೋಂಥದ್ದು, ಕಲಾವಿದ್ರು ನಾನ್ ಸೆಲೆಕ್ಟ್ ಮಾಡಿದೆ ಅನ್ನೋದ್ರಲ್ಲಿ ಯಾವತ್ತು ಅದ್ರಲ್ಲಿ ಹೆಮ್ಮೆ ಪಡೋದಾಗಿರ್ಲಿ ಅಥವಾ ಅದ್ರಲ್ಲಿ ಏನೋ ಒಂದು ದೊಡ್ಡ ವಿಷಯ ಇದೆ ಅನ್ನೋಂಥದ್ದು ಪರ್ಸನಲಿ ನಾನು ನಂಬಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ವಿ ಆರ್ ಜಸ್ಟ್ ಚೋಸನ್. ಅಂದ್ರೆ ನನ್ನ ಪಾತ್ರ ಅಥವಾ ನನ್ನ ಒಂದು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಅಂದ್ರೆ ಅದರಲ್ಲಿ ನಾನ್ ಮಾಡದೇ ಇರೋಂಥ ಕೆಲಸದಲ್ಲಿ ನಾನೇನೋ ಅದ್ರಲ್ಲಿ ಕ್ರೆಡಿಟ್ ತಗೊಳ್ಳೋ ಅಂಥದ್ರಲ್ಲಿ ಅದಕ್ಕಿಂತ ಹಂಗೆ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ನನ್ಗಿಂತ ದೊಡ್ಡ ಮೂರ್ಖ ಇನ್ನೊಬ್ಬ ಇರಲ್ಲ. ಸೊ ಹಂಗಾಗಿ ಇದು ನಾನು ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ನಾನೇನೋ ದೊಡ್ಡವನು, ನಾನೇನೋ ಏನೋ ತುಂಬಾ ಇದು ಮಾಡ್ತೀನಿ ಆ ಥರ ಖಂಡಿತ ಅಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ನಾನು ಯಾವುದೇ ಸಿನಿಮಾ ಮಾಡ್ಕೊಂಡು ಬಂದಿದ್ರು ಕೂಡ ಐ ಆಮ್ ಜಸ್ಟ್ ಲಕ್ಕಿ ದಟ್ ಐವ್ ಗಾಟ್ನ್ ಇಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ರುದ್ರಗರುಡ ಪುರಾಣ, ಈ ಕತೆ ಈ ಪಾತ್ರ ಸಿಕ್ಕಿದ್ದಕ್ಕೆ ಐ ಆಮ್ ಲಕ್ಕಿ ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಆಲ್ಸೋ. ಸೊ ಅದರಲ್ಲಿ ಓಕೆ ಇದ್ಯಾವುದೋ ನಾನೇನೋ ತುಂಬಾ ಯೋಚನೆ ಮಾಡಿ ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅನ್ನೋದು ಯಾವುದೂ ಅಲ್ಲ. ಕೆಲವು ಸತಿ ಕೆಲವು ಪಾತ್ರಗಳು ಕೆಲವು ಸಿನಿಮಾಗಳನ್ನ ಮಾಡಕ್ಕಾಗದಿರೋ ಉದ್ದೇಶ ಒಂದೇ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಗಿವನ್ ಅ ಚಾಯ್ಸ್, ಪ್ರತಿದಿನ ಸೆಟ್ಗೆ ಹೋಗಕ್ಕೆ ಇಷ್ಟಪಡ್ತೀನಿ, 365 ದಿನನೂ ಕೂಡ ಬಣ್ಣ ಹಚ್ಚಿ ಸೆಟ್ಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಬಟ್ ಏನಾಗುತ್ತೆ ಆಲ್ಸೋ ಅದು ನನ್ನ ಖುಷಿಗೆ. ಬಟ್ ನಾನು ಈ ಕಡೆ ನಿರ್ಮಾಪಕರದ್ದು ಇನ್ವೆಸ್ಟ್ಮೆಂಟ್ ನೋಡಬೇಕು, ಅದ್ರ ಕಡೆನೂ ಗಮನ ಹರಿಸ್ಬೇಕು, ಡಿಸ್ಟ್ರಿಬ್ಯೂಟರ್ ಕಡೆನೂ ನೋಡಬೇಕು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಕಾಮರ್ಸ್ನ ಯೋಚನೆ ಮಾಡಿದಾಗ ಕೆಲವು ಸರ್ತಿ ಕೆಲವು ಸಿನಿಮಾಗಳು ಅದ್ಭುತ ಸಿನಿಮಾಗಳಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾಮರ್ಸ್ ಆಂಗಲ್ ಇಂದ ಯೋಚನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಯಾರಿಗೋ ನಾಳೆ ಹೊಡೆತ ಬೀಳ್ಬೋದು. ಇದರಿಂದ ಆ ಹೊಡೆತ ಬೀಳೋರು ನೋಡಿ ಹಿಂಗಿಂಗ್ ಆಗತ್ತೆ, ನಿಮಗೆ ಫೈನಾನ್ಷಿಯಲ್ ರಿಸ್ಕ್ಗೆ ನೀವು ರೆಡಿ ಇರ್ತೀರಾ ಹಿಂಗೆ ಮಾಡೋದಕ್ಕೆ ಅಂತ ಹೇಳಿದಾಗ ಅವರು ಕಾನ್ಫಿಡೆನ್ಸ್ ಆಗಿಲ್ಲ ಸರ್ ಇದು ನನ್ನ ರಿಸ್ಕ್ ಅಂತ ಹೇಳಿದಾಗ ನಾನು ಖುಷಿಯಾಗಿ ನನ್ನ ಮುಂದೆ ಹೋಗಿರುತ್ತೆ. ಆ ಥರ ಫೈನಾನ್ಷಿಯಲ್ ರಿಸ್ಕ್ ಯಾಕಂದ್ರೆ ನನ್ನ ಸಂತೋಷಕ್ಕೆ ನಾನು ನಟನೆ ಮಾಡೋಕೆ ನನಗಿಷ್ಟ, ನಾನು ಬಣ್ಣ ಹಚ್ಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅದರಿಂದ ಯಾವತ್ತೂ ತೊಂದರೆ ಆಗಂಗಿದ್ರೆ ಐ ಆಮ್ ಆಲ್ವೇಸ್ ನೋ ಅಂತಾನೆ ನನ್ನ ಒಂದು ಉದ್ದೇಶ ಅದು. ಬಿಕಾಸ್ ಸಿನಿಮಾ ಮಾಡಾದ್ಮೇಲೆ ಎಲ್ಲರೂ ಕೂಡ ಖುಷಿಯಾಗಿರ್ಬೇಕು ಅನ್ನೋದೊಂದಷ್ಟೇ. ಯಾರಿಗೂ ಒಬ್ಬರಿಗೆ ಅಯ್ಯೋ ಇದೇನೋ ಇದೊಂದು ಕೆಟ್ಟ ನಿರ್ಧಾರ ಆಗೋಯ್ತು ಹಂಗೆ ಆ ಒಂದು ಕರ್ಮ ಬೇಡ. ಅಂದ್ರೆ ಸೊ ಹಂಗಾಗಿ ಅಷ್ಟೇ, ಇನ್ನೇನು ಆಗಲ್ಲ. ಸೊ ಹಾಗಾಗಿ ಕೆಲವು ಸತಿ ಕಾಮರ್ಸ್ ವ್ಯಾಲ್ಯೂ ಇಂದ ಕೆಲವು ಸತಿ ಮಾಡೋದಕ್ಕಾಗಿರಲ್ಲ. ಅಷ್ಟು ಬಿಟ್ರೆ ಐ ವಾಂಟ್ ಟು ಬಿ ಬಿಸಿ 365 ಡೇಸ್ ಅಂಡ್ ದೇವ್ರ ದಯೆಯಿಂದ ಅಂದ್ರೆ ಮಾಡಿರೋ ಕೆಲವು ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗಿರೋದ್ರಿಂದಾಗಿ ಆ ಒಂದು ಅವಕಾಶನೂ ನೀಡಿದ್ದಾರೆ. ಅಂದ್ರೆ ನಾನು ಮುಂಚೆ ಬಂದಾಗ ಸಿನಿಮಾ ಇಂಡಸ್ಟ್ರಿ ಹೆಂಗಪ್ಪ ಎಂಟರ್ ಆಗೋದು ಅನ್ನೋ ಕಾಲದಿಂದ ಇವಾಗ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಬ್ಬ ಐ ಆಮ್ ಡೀಪ್ಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿದಾಗ ಐ ಫೀಲ್ ವೆರಿ ಲಕ್ಕಿ. ಅದರಲ್ಲೇ ನನಗೆ ಐ ಫೀಲ್ ವೆರಿ ಹ್ಯಾಪಿ. ಸೊ ಇನ್ನೇನೇ ಮಾಡಿದ್ರು ಕೂಡ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡ್ತೀವಿ, ಅಷ್ಟು ಬಿಟ್ರೆ ಮಿಕ್ಕಿದೇನಿಲ್ಲ. ಸರ್ ಈ ಸಿನಿಮಾ ಮೂಲಕ ಒಂಥರ ಆಕ್ಷನ್ ಹೀರೋ ಆಗ್ಬಿಟ್ಟಿದ್ದೀರಾ, ಸಿಕ್ಕಾಪಟ್ಟೆ ಆಕ್ಷನ್ ಮಾಡಿದ್ದೀರಾ. ಸೊ ಹಿಂಗಿತ್ತು ಸರ್ ಅದೆಲ್ಲ? ಅಂದ್ರೆ ನಿಮ್ಮ ಕೆರಿಯರಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಆಕ್ಷನ್ ಮಾಡಿರೋದು, ಆದ್ರೆ ಕಮರ್ಷಿಯಲ್ ಆಕ್ಷನ್ ಅಂದ್ರೆ
ನಾವು ಟೈಟ್ಲ್ ಇಟ್ಟಿರೋ ಹಾಗೆ ರುದ್ರಗರುಡ ಪುರಾಣ ಅಂತ ಟೈಟ್ಲ್ ಇಟ್ಟಿರೋ ಹಾಗೆ ಕ್ಯಾರೆಕ್ಟರ್ಲಿ ಒಂದು ಫೋರ್ಸ್ ಇದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಅಂದ್ರೆ ರುದ್ರನಲ್ಲಿ ಆ ಒಂದು ಅಗ್ರೆಷನ್, ಆ ಒಂದು ಫೋರ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆ ಕ್ಯಾರೆಕ್ಟರ್ ಆ ಫೋರ್ಸ್ ಇದೆ ಅಂತ ಹೇಳಿದಾಗ ನಿಮ್ಗೆ ಆಟೋಮ್ಯಾಟಿಕ್ಲಿ ಅದಕ್ಕೆ ರಿಲೇಟ್ ಆಗುವಂತ ಆಕ್ಷನ್ ಎಪಿಸೋಡ್ಸ್ಗಳು ಬಂದ್ಬಿಡುತ್ತೆ. ಅಂದ್ರೆ ನಿಮ್ಗೆ ಒಂದು ನಾರ್ಮಲ್ ಸೀನ್ ಕೂಡ ನಿಮ್ಗೆಲ್ಲೋ ಒಂದ್ ಕಡೆ ಇಲ್ಲಿ ನೆಕ್ಸ್ಟ್ ಏನೋ ಒಂದು ಆಕ್ಷನ್ ಬರುತ್ತೆ ಏನೋ ಆ ಒಂದು ಟೆನ್ಷನ್ ಬಿಲ್ಡ್ ಆಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ಪಾತ್ರದಲ್ಲೇ ಆ ತರದೊಂದು ಎನರ್ಜಿ, ಆ ಒಂದು ಏನೋ ಒಂದು ಇಂಟೆನ್ಸಿಟಿ ಇದೆ ಅಂತ ಹೇಳಿದಾಗ ಆಟೋಮ್ಯಾಟಿಕಲಿ ನಿಮ್ಗೆ ಅದು ಸ್ಟೋರಿನಲ್ಲೇ ಇನ್ವಾಲ್ವ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆದಾಗಲೇ ಒಂದು ಹೆವಿ ಡ್ಯೂಟಿ ಆಕ್ಷನ್ ಎಪಿಸೋಡ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅದು. ಬಿಕಾಸ್ ಅಂದ್ರೆ ಅದು ಕ್ಯಾರೆಕ್ಟರ್ ಇಂಟರ್ವ್ಯೂ ಆಗು ಬರುತ್ತೆ ಅಂಡ್ ಸಿನಿಮಾದ ಒಂದು ಟ್ರೀಟ್ಮೆಂಟ್ ಹೇಗಿದೆ ಅಥವಾ ಸಿನಿಮಾ ಯಾವ ರೀತಿ ಮುಂದೆ ಹೋಗುತ್ತೆ ಅನ್ನೋದನ್ನು ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. ಅಂಡ್ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಟು ಡೂ ವಿತ್ ದ ಸ್ಟೋರಿ. ಈಗ ಅಲ್ಲೆಲ್ಲೂ ಕೂಡ ಅವರು ಮುಖ್ಯವಾಗಿ ಒಂದು ಲೈನ್ ಏನ್ ಇಟ್ಕೊಂಡಿದ್ದಾರೆ, ಯಾವ ಕಥೆನ ಹೇಳ್ಬೇಕು ನಾನು ಈ ಸಿನಿಮಾ ಮೂಲಕ ಅಂತ ಏನ್ ಅನ್ಕೊಂಡಿದ್ದಾರೆ, ಅವೆಲ್ಲವೂ ಕೂಡ ಅದಕ್ಕೆ ಆರ್ಗ್ಯಾನಿಕ್ ಆಗಿ ಡೆವಲಪ್ ಆಗಿ ಹೋಗಿದೆ. ಸೊ ಐ ಥಿಂಕ್ ಅವರು ಕೂಡ ಬರ್ದಾಗ ನಾನು ಆಕ್ಷನ್ ಮಾಡಬೇಕು ಅಂತ ಬರ್ದಿಲ್ಲ, ಬರ್ದಾಗ ಆಲ್ರೆಡಿ ಅಲ್ಲಿ ಆಕ್ಷನ್ ಇದೆ, ಬಟ್ ಹಿ ಹ್ಯಾಸ್ ಟು ಅಂದ್ರೆ ಸ್ಕ್ರೀನ್ ಮೇಲೆ ಅದನ್ನ ಕನ್ವಿನ್ಸಿಂಗ್ ಆಗಿ ತೋರಿಸ್ಬೇಕು ಅನ್ನೋದಕ್ಕಾಗಿ ಅಲ್ಲಿ ಆಕ್ಷನ್ ಹುಟ್ಕೊಂಡು ಬಂದಿದೆ. ಸೊ ದಟ್ ವೇ ತುಂಬಾ ಎಲ್ಲೋ ಆರ್ಗ್ಯಾನಿಕ್ ಆಗಿ ಬಂದಿದೆ ಆಕ್ಚುಲಿ. ಸರ್, ಈಗ ಈ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಸೋಷಿಯಲ್ ಇಶ್ಯೂನ ಅಡ್ರೆಸ್ ಮಾಡಿದ್ದೀರಾ? ಸೋಷಿಯಲ್ ಇಶ್ಯೂ ಅಂದರೆ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿರೋ ಕೆಲವು ಚಿಕ್ಕ ಪುಟ್ಟದ್ದು ಒಂದು ವೇರಿ ಇರುತ್ತಲ್ಲ, ಅದನ್ನು ಹೇಳ್ಕೊಂಡು ಹೋಗಿದ್ದೀವಿ. ಸ್ವಲ್ಪ ಒಂದು ಸಿನಿಮಾ ಅಂದರೆ ಏನಾದರೂ ವಿಚಾರಗಳು ಹೇಳ್ಬೇಕಂದಾಗ ಅದಕ್ಕೆ ಹಂಗೆ ಬರ್ತಾ ಹೋಗುತ್ತೆ. ಇವಾಗ ಒಂದು ಕ್ಲಾಸ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಇನ್ಕ್ರಿಮೆಂಟ್ ಆಗೋದಿರಲಿ, ಅದಕ್ಕೆ ಆದ ಕೆಲವು ಮಾನದಂಡನೆಗಳಿರುತ್ತೆ. ಅದು ಯಾಕೆ ಏನು ಅನ್ನೋದು ಇಂಡೈರೆಕ್ಟಾಗಿ ಹೇಳ್ಕೊಂಡು ಹೋಗಿದ್ದೀವಿ. ಸೊ ಅಂದರೆ ಈ ಸಿನಿಮಾದಲ್ಲಿ ತುಂಬ ಎಲಿಮೆಂಟ್ಸ್ ಇದೆ ಸರ್. ಆ್ಯಕ್ಷನ್ ಇದೆ, ಜೊತೆಗೆ ನಿಮ್ಮ ಕಥೆನೂ ಹೋಗಬೇಕು, ಜೊತೆಗೆ ಲವ್ ಇಟ್ಟಿದ್ದೀರಾ, ಆಮೇಲೆ ಮಿಸ್ಟ್ರಿನೂ ಇಟ್ಟಿದ್ದೀರಾ. ಸೊ ಹೆಂಗೆ ಅವೆಲ್ಲ ಅಂದರೆ ಹೆಂಗೆ ಬ್ಯಾಲೆನ್ಸ್ ಮಾಡಿರುತ್ತೆ ಸರ್ ಕಥೆಯಲ್ಲಿ ಅವೆಲ್ಲ? ಆಕ್ಚುಲಿ ರಿಷಿ ಸರ್ ಹೇಳ್ದಂಗೆ ಆಕ್ಷನ್ ಇಡ್ಬೇಕಂತ ಇಟ್ಟಿಲ್ಲ, ಲವ್ ಇಡ್ಬೇಕಂತ ಇಟ್ಟಿಲ್ಲ, ಯಾವ್ದನ್ನು ಇದು ಮಿಸ್ ಆಗ್ಬಿಡ್ತಲ್ಲಪ್ಪ, ಒಂದು ಕಾಮಿಡಿ ಮಿಸ್ ಆಗಿತ್ತು ಇರೋ ಇಡೋಣ ಅಂತಲ್ಲ. ಕಥೆಯಲ್ಲಿ ಒಂದು ಬರ್ಕೊಂಡು ಹೋದಾಗ ಒಂದು ಇನ್ವೆಸ್ಟಿಗೇಷನ್ನು, ಒಬ್ಬರ ಲೈಫ್ ಜರ್ನಿ, ಆ ಜರ್ನಿಲಿ ಏನೇನೆಲ್ಲ ಆಗತ್ತೆ ಅನ್ನುವಾಗ ಅದು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇನೆ. ಇದನ್ನ ಇಡ್ಲೇಬೇಕು, ಇದೊಂದು ಮಿಸ್ ಆಗ್ತಿದೆಯಲ್ಲ, ಎಲ್ಲ ಇರಲಿ, ಒಂದು ಫುಲ್ ಮಿಸ್ ಥರ ಆ ಥರ ಮಾಡಿಲ್ಲ. ಸರ್, ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕ್ಲಿಕ್ಕೆ ಫೀಲ್ ಹೆಂಗಿತ್ತು ನಿಮಗೆ? ನನ್ನ ಹೆಂಡತಿ ತುಂಬ ಖುಷಿ ಪಡ್ತು. ಸೊ ಅಂದ್ರೆ ನಾನು ಅದನ್ನ ಪಾತ್ರವಾಗಿ ನೋಡ್ತಾ ಇದ್ದೆ. ನಾನು ನಿಮ್ಗೆ ನೀವೇನೇ ಮಾಡಿ ಅಂದ್ರೆ ನೀವು ಯೂನಿಫಾರ್ಮ್ ಹಾಕಿದಾಗ ಎಲ್ಲಿಂದಲೂ ಆ ಒಂದು ಪ್ರೈಡ್ ಬಂದ್ಬಿಡುತ್ತೆ ಸರ್. ನಮ್ಗೆ ಅದೇನು ಅಂತ ಗೊತ್ತಿಲ್ಲ, ಅದನ್ನ ಹಾಕಿದವ್ರು ಎಲ್ಲರೂ ಹೇಳಿದ್ದಾರೆ. ನೀವು ಯೂನಿಫಾರ್ಮ್ ಹಾಕಿದಾಗ ನಿಮ್ಮ ಆಟೋಮ್ಯಾಟಿಕ್ ಆಗಿ ನಿಮ್ಮಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಪ್ರೈಡ್ ಎಲ್ಲವೂ ಬರುತ್ತೆ. ಆ್ಯಂಡ್ ನನ್ಗೆ ಇವಾಗಲೂ ಅದನ್ನು ಹೇಳಿದಾಗ ಐ ಥಿಂಕ್ ಕವಲುದಾರಿನಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅನಂತ್ ಸರ್ ಅವರು ಖಾಕಿ ಅರ್ಥ ಏನು ಅನ್ನೋದೊಂದು ಬರುತ್ತಲ್ಲ, ಅದೇ ನೆನಪಾಗುತ್ತೆ ನನಗೆ. ಅಂದರೆ ಆ ಖಾಕಿಗೆ ಅದರದೇ ಆದಂಥ ಒಂದು ಮಹತ್ವ ಇದೆಯಲ್ಲ, ಅದು ಬಹುಶಃ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಏನೋ ಒಂದ್ ಕಡೆ ಒಂದು ವೈಬ್, ಒಂದು ಎನರ್ಜಿ ಇದೆ ಅದ್ರೆಲ್ಲ ಹಾಕಿದಾಗ. ಸೊ ನಮ್ಗೆ ಅದು ಯೂನಿಫಾರ್ಮ್ ಹಾಕ್ತಿರಂಗೆ ಅರ್ಧ ಗೊತ್ತಿಲ್ದಂಗೆ ಒಂದು ಪಾತ್ರಕ್ಕೆ ಪ್ರವೇಶ ಮಾಡ್ಬಿಟ್ಟಿದೀವಿ ನಾವು ಅನ್ನೋ ತರನೇ ಭಾವನೆ ಇರುತ್ತೆ. ಯೂಶಲಿ ನಾನು ಅದರಲ್ಲೆಲ್ಲ ನಂಬಲ್ಲ, ಅಂದ್ರೆ ನನ್ಗೆ ಅದು ಅರ್ಥನೂ ಆಗಲ್ಲ. ಈಗ ಪರ್ಕಾಯ ಪ್ರವೇಶ ಮತ್ತೊಂದು ಸಾಕಷ್ಟು ನಟರು ಬಹಳಷ್ಟು ಯೂಸ್ ಮಾಡ್ತಾರೆ. ನನಗೆ ಕೆಲವು ಸತಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಅದನ್ನೆಲ್ಲ ಹೇಳಿದಾಗ ಫೀಲ್ ಆಗುತ್ತಾ ನನಗೆ ಗೊತ್ತಿಲ್ಲ ನನಗೆ. ಬಟ್ ಯೂನಿಫಾರ್ಮ್ ಹಾಕಿದಾಗಂತೂ ನಿಮ್ಗೆ ಡೆಫಿನೆಟ್ಲಿ ಆ ಒಂದು ವೈಬ್, ಒಂದು ಫೀಲ್ ಅಂತೂ ಇರುತ್ತೆ. ಆಕ್ಚುಲಿ ಹೆಂಗ್ ರೆಡಿ ಆಗ್ತೀರಾ ಸರ್ ನೀವು? ಒಂದು ಸಿನಿಮಾ ಈಗ ರುದ್ರಗರುಡ ಪುರಾಣನೇ ಬಂತಪ್ಪ, ಡೈರೆಕ್ಟ್ ಹೇಳಿದ್ರು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ ನಾವು ಹಿಂಗೆ ಅಂತ. ಸೊ ನಿಮ್ ಕ್ಯಾರೆಕ್ಟರ್ ಅಂದ್ರೆ ಪೊಲೀಸ್ ಆಲ್ರೆಡಿ ಮಾಡಿರ್ತೀರಾ, ಅದೇ ತರ ಕಾಣ್ಬಾರ್ದು ಅನ್ನೋದೊಂದು ಇರುತ್ತೆ. ಹಿಂದಿ ಸಿನಿಮಾ ಮ್ಯಾನೇಜ್ ಬರಬಾರ್ದು ಅನ್ನೋದೊಂದು ಇರುತ್ತೆ. ಅದೆಲ್ಲ ಬಿಟ್ಟು ರಿಷಿ ಅವ್ರದ್ದು ಪ್ರಿಪ್ರೇಷನ್ಸ್ ಆಕ್ಚುಲಿ ಹೆಂಗಿರುತ್ತೆ? ಇಲ್ಲ, ನೀವು ಕೇಳಿದ್ರಲ್ಲ ಹಿಂದಿ ಸಿನಿಮಾ ಬರಬಾರ್ದು ಅಂತ, ನಾನು ಅದೇ ಕಾರಣಕ್ಕೆ ನಾನು ಪೊಲೀಸ್ ಸಿನಿಮಾ ನಾನು ತಗೊಂಡೇ ಇಲ್ಲ. ನಾನು ಬಹುಶಃ ಸುಮಾರು ಪೊಲೀಸ್ ಸಿನಿಮಾಗಳು ಬಂದು ಕಥೆ ಎಲ್ಲ ಚೆನ್ನಾಗಿರ್ತಾ ಇತ್ತು, ಬಟ್ ಎಲ್ಲೋ ಒಂದ್ ಕಡೆ ಹೋಲಿಕೆ ಇರ್ಬೋದು, ಮತ್ತೊಂದು ಅಥವಾ ಆಡಿಯನ್ಸ್ ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ, ಮತ್ತೆ ಯಾಕೆ ಇನ್ನೊಂದು ಮಾಡ್ಬೇಕು ಅಥವಾ ಮಾಡಿದ್ರು ಅದಕ್ಕಿಂತ ಏನಾದ್ರು ಭಿನ್ನವಾಗಿ ಮಾಡ್ಬೇಕು. ನಾ ಕತೆ ಹೇಳುವಾಗ್ಲೂ
ಬೇರೆ ಕತೆ ಹೇಳಿ ಆಮೇಲೆ ಹೇಳಿದೆ ನಾನು ಪೊಲೀಸ್ ಇದೆ ಸರ್ ಕರೆಕ್ಟ್ ಆಗುತ್ತೆ, ಬಟ್ ನೀವು ಆಲ್ರೆಡಿ ಪೊಲೀಸ್ ಮಾಡಿದಿರಲ್ಲ ಅದಕ್ಕೆ ಹೇಳದ್ ಬೇಡ ಅನ್ಕೊಂಡೆ ಅಂದೆ. Okay. ಇಲ್ಲ ಅದು ಹೇಳಿ ನೋಡೋಣ ಅಂತ ಹೇಳಿ ಮತ್ತೆ ಪೊಲೀಸ್ಗೆ ಸೊ ಹಂಗಾಗಿ ಆ ಕಾರಣಕ್ಕೆ ಅದೊಂದಿತ್ತು ಸ್ಟ್ರಾಂಗ್ ಆಗಿ. ಬಟ್ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಐ ಥಿಂಕ್ ಕ್ಯಾರೆಕ್ಟರ್ದು ಟೆಂಪರ್ ಇದೆಯಲ್ಲ, ಟೆಂಪರ್ ಅಂಡ್ ಮೀಟರ್ ಅಂಡ್ ಅವನ್ ಅಗ್ರೆಷನ್, ಇಂಟೆನ್ಸಿಟಿ ಅಂಡ್ ಅವ್ನಿಗೆ ಏನ್ ಬೇಕು ಲೈಫ್ ಅಲ್ಲಿ, ಇವೆಲ್ಲವೂ ಕೂಡ ಐ ಥಿಂಕ್ ಹೋಲಿಕೆ ಇರ್ಲಿಲ್ಲ. ಸೊ ಯೂನಿಫಾರ್ಮ್ ಅನ್ನೋದು ಒಂದೇ ಸಿಮಿಲಾರಿಟಿ ಇದ್ದಿದ್ರಿಂದಾಗಿ ಓಕೆ ನಾವು ಇದನ್ನ ಬಿಹೇವಿಯರ್ ವೈಸ್ ಅಲ್ಲಿ ಬೇರೆ ತರ ಪೋರ್ಟ್ರೇ ಮಾಡಬಹುದು ಇದನ್ನ ಅನ್ನೋದೊಂದಿತ್ತು. ಅಂಡ್ ಅದಾದ್ಮೇಲೆ ಅವರು ಬರ್ದಿರೋದ್ರಲ್ಲೂ ಕೂಡ ಈಗ ಪೊಲೀಸ್ ಅಂತಿರಂಗೇನೆ ಸಡನ್ಲಿ ಒಂದು ಟಿಪಿಕಲ್ ಪೊಲೀಸ್ ನ ನಾವು ನೋಡಿದಾಗ, ಸಿನಿಮ್ಯಾಟಿಕ್ ಆಗಿ ನೋಡಿದಾಗ ಯಾವಾಗ್ಲೂ ಗತ್ತಲೇ ಇರುವಂತದ್ದು ಅಥವಾ ಗತ್ತನ್ನೋದನ್ನೇ ಯಾವಾಗ್ಲೂ ಪ್ರದರ್ಶನ ಮಾಡ್ತಾರೆ. ಬಟ್ ನಾನು ಕೆಲವು ಸತಿ ಸುಮಾರು ಇನ್ಸ್ಪೆಕ್ಟರ್ಸ್ ನ ಮೀಟ್ ಮಾಡಿದಾಗ ಐ ಸಿ ಅ ಹ್ಯೂಮನ್ ಸೈಡ್. ಅಂದ್ರೆ ಅವ್ರನ್ನ ನೋಡಿದಾಗ ನಿಮ್ಗೆ ದೇರ್ ಆಲ್ ವೆರಿ ಸ್ಮಾರ್ಟ್ ಪೀಪಲ್. ಯಾವಾಗ್ಲೂ ಗತ್ತಲೇ ಇರ್ತಾರೆ ಅಂತೇನಲ್ಲ, ದೇರ್ ಆಲ್ಸೋ ಥಿಂಕಿಂಗ್. ಕೆಲವರು ತುಂಬಾ ಕ್ವೈಟ್ ಆಗಿರ್ತಾರೆ, ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಕೆಲವರು ತುಂಬಾ ಜೆಂಟಲ್ಮೆನ್ ಆಗಿರ್ತಾರೆ ಇನ್ಸ್ಪೆಕ್ಟರ್ಸ್. ನೀವು ಕೆಲವು ಇದ್ರಲ್ಲಿ ನೋಡಿದಾಗ ಈಗಿನ ಯಂಗ್ ಕ್ರಾಪ್ ಆಫ್ ಇನ್ಸ್ಪೆಕ್ಟರ್ಸ್ ಬಂದಾಗ ನಾನು ಕೆಲವು ಸತಿ ಪೊಲೀಸ್ ಆಫೀಸರ್ನ ನಮ್ಗೆ ನೋಡಿದಾಗ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಇದು ಪರದೆ ಮೇಲೆ ನಾನು ಎಲ್ಲೂ ಕಂಡಿಲ್ಲ ನಾನು ಅದನ್ನ. ಅಂದ್ರೆ ನಾನು ನೋಡಿರೋಂಥದ್ದು ಪೊಲೀಸ್ ಆಫೀಸರ್ ಅಂತ ಹೇಳ್ತೇನೆ ನಂಗೆ 80s ಇಂದ 90s ಇಂದ ನಾವು ಪರದೆ ಮೇಲೆ ನಾವು ಯಾವ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ಗಳನ್ನ ನೋಡ್ಕೊಂಡು ಬಂದಿದ್ದೀವಿ, ನಮ್ಗೆ ಅದೇ ಇನ್ಸ್ಟೆಂಟ್ಲಿ ಬರುತ್ತೆ. ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ ಕೆಲವು ಸತಿ ಹೋದಾಗ ಅವ್ರ ಬಿಹೇವಿಯರ್ ನೋಡಿದಾಗ ಅವ್ರು ಹಂಗಿರಲ್ಲ. ದೇ ಆರ್ ವೆರಿ, ಅಂದ್ರೆ ನೀವು ಅವ್ರಿಗೆ ಬಹುಶಃ ಅವ್ರನ್ನ ಅಲ್ಲಿಂದ ತೆಗೆದು ಇನ್ನೆಲ್ಲೋ ಒಂದು ಪ್ರೊಫೆಷನಲ್ ತೆಗೆದು ಹಾಕಿದ್ರು ಕೂಡ ಇಟ್ ಇಸ್ ಜಸ್ಟ್ ಲೈಕ್ ದಟ್. ಬಟ್ ದೇರ್ ಆಲ್ ವೆರಿ ಸ್ಮಾರ್ಟ್ ಪೀಪಲ್. ನಮ್ಗೆ ಆ ತರದ್ ಒಂದು ಡೈಮೆನ್ಷನ್ ಪ್ಲೇ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ ಸ್ಕ್ರೀನ್ ಮೇಲೆ ಅನ್ನೋದು ಅದು ಯಾವಾಗ್ಲೂ ಇತ್ತು. ಅಂದ್ರೆ ಅದ್ರ ಕಾಂಟ್ರಾಸ್ಟ್ ಬಿಹೇವಿಯರ್ ನ ಹುಡುಕ್ ಮಾಡುವಂತದ್ದು ಚೆನ್ನಾಗಿರುತ್ತಲ್ವಾ, ಏನೋ ಹೌ ವಿಲ್ ಇಟ್ ಲುಕ್ ಇನ್ ಅ ಫಿಲ್ಮ್ ಅನ್ನುವಂಥದ್ದು. ಇದು ಆರ್ಗ್ಯಾನಿಕ್ಲಿ ಲೈಕ್ ಐ ಸೆಡ್ ಆ ಥಾಟ್ ಒಂದ್ಸತಿ ಓಡಿತ್ತು ನನಗೆ. ಒಂದ್ ವೇಳೆ ಮತ್ತೆ ಇನ್ನೊಂದು ಪೊಲೀಸ್ ಆಫೀಸರ್ ಬಂದ್ರೆ ಏನ್ ಅಪ್ರೋಚ್ ಮಾಡ್ಬೋದು ಅಂತ. ಇದು ಆಕ್ಚುಲಿ ಅವ್ರು ನರೇಟ್ ಮಾಡ್ತಾ ಇರ್ಬೇಕಾದ್ರೆ ಆ ಒಂದ್ ಇದ್ರಲ್ಲಿ ಬಂದಾಗ್ಲೇನೆ ಆರ್ಗ್ಯಾನಿಕ್ ಆಗಿ ಹಂಗೆ ಇತ್ತು. ಟಿಪಿಕಲ್ ತುಂಬಾ ಗತ್ತಲ್ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಕತೆ ಸ್ಟಾರ್ಟ್ ಆದಾಗ ಆ ತರದ್ದು ಇರ್ಲಿಲ್ಲ. ಹಂಗಾಗಿ ನನ್ಗೆ ಓಕೆ ಹಂಗಿದ್ರೆ ನನ್ಗೆ ಒಂದ್ ಸ್ವಲ್ಪ ಅವಕಾಶ ಇದೆ, ನಾನು ಬೇರೆ ರೀತಿ ಪೋರ್ಟ್ರೇ ಮಾಡೋದಕ್ಕೆ, ಅಥವಾ ಆಡಿಯನ್ಸ್ಗೂ ಕೂಡ ಇದೇನ್ ಮತ್ತೆ ಮಾಡಿರೋದನ್ನೇ ಮತ್ತೆ ಮಾಡಿದಾನೆ ಅನ್ನೋ ತರದ್ದು ಅನ್ನೋದಕ್ಕೆ ಅವಕಾಶ ಇರಲ್ಲ ಅನ್ನೋದು ಅದು ಒಂದಿತ್ತು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಡೈಮೆನ್ಷನ್ ಎಕ್ಸ್ಪ್ಲೋರ್ ಮಾಡೋದಿದಾಗುತ್ತೆ. ಅಂಡ್ ಅದೇನಾಗುತ್ತೆ ಕೆಲವು ಸತಿ ಟೆಕ್ನಿಕಲ್ ಕೆಲಸಗಳಾಗ್ತವೆ. ಈಗ ಯಾವ್ದಾದ್ರು ಒಂದು ಪಾತ್ರನ ಅಪ್ರೋಚ್ ಮಾಡ್ತೀವಿ ಅಂತ ಹೇಳಿದಾಗ ಕೆಲವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ವಿ ಹ್ಯಾವ್ ಟು ಗೆಟ್ ಇಟ್ ರೈಟ್. ಈಗ ಪೊಲೀಸ್ ಆಫೀಸರ್ ಅಂತ ಹೇಳಿದಾಗ ಒಂದು ಎಕ್ಸ್ಟರ್ನಲ್ ಅಪಿಯರೆನ್ಸ್ ಏನ್ ಬೇಕು ಅದನ್ನ ಮಾಡ್ಲೇಬೇಕು. ಅದರ್ವೈಸ್ ವಿ ಆರ್ ಜಸ್ಟ್ ಟೆಕ್ನಿಕಲಿ ಬ್ರೇಕ್ ಮಾಡ್ತಾ ಇದೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ RRR ಒಂದು ಡಾಕ್ಯುಮೆಂಟರಿ ನೋಡ್ತಾ ಇದ್ದೀನಿ ನಾನು. ಅಲ್ಲಿ ಅವ್ರು ಮೊನ್ನೆ ನೋಡಿದಾಗ ಅವ್ರು ಅದನ್ನೇ ಹೇಳಿದ್ರು, ಅಂದ್ರೆ ವಿ ಹ್ಯಾವ್ ಟೇಕನ್ ಸಿನಿಮ್ಯಾಟಿಕ್ ಲಿಬರ್ಟಿ. ಕೂದ್ಲಿಂಗಿಷ್ಟಿರಲ್ಲ ಅಥವಾ ಇನ್ನೊಂದಿಷ್ಟಿರಲ್ಲ, ನಾವು ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಳ್ತೀವಿ. ಹಾ, ಸೊ ನಮ್ಗೆ ಅಂದ್ರೆ ಕೆಲವು ಸತಿ ಲಿಬರ್ಟಿ ತಗೊಳ್ಬಹುದು ಜಸ್ಟ್ ಟು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಕೆಲವು ಸತಿ ಲಿಬರ್ಟಿ ತಗೊಳ್ದೇನೋ ಹೆಂಗ್ ಮಾಡ್ತೀವಿ ಅಂತಾನು ಯೋಚನೆ ಮಾಡಿದಾಗ ಅಂತ ಆಸ್ಪೆಕ್ಟ್ಸ್ ಗಳು ಒಂದ್ ವರ್ಕ್ ಮಾಡೋದಿರುತ್ತೆ. ಇನ್ನೊಂದು ಅವ್ನ್ಗೆ ಏನ್ ಬೇಕು, ಅವ್ನ ಲೈಫಲ್ಲಿ ಏನ್ ಬೇಕು, ದ ಸೈಕಲಾಜಿಕಲ್ ಆಸ್ಪೆಕ್ಟ್ ಆಫ್ ದ ಕ್ಯಾರೆಕ್ಟರ್, ಅದೊಂದ್ಸಲಿ ನಾವಂದ್ರೆ ಚರ್ಚೆ ಮೂಲಕ ಅಥವಾ ಅವ್ರೇನ್ ಯೋಚನೆ ಮಾಡ್ತಾ ಇದಾರೆ, ಸ್ಕ್ರಿಪ್ಟ್ ಅಲ್ಲಿ ಏನಿದೆ ಅದೇ ನಮ್ಗೆಲ್ಲೋ ಹೇಳುತ್ತೆ. ಅಲ್ಲೇ ಅರ್ಧ ಪ್ರಿಪರೇಷನ್ ಆಗ್ಬಿಡುತ್ತೆ. ಆಕ್ಚುಲಿ ಮಿಕ್ಕಿದ್ದೆಲ್ಲ ಸೆಟಲ್ ಆಗುತ್ತೆ. ಕೆಲವು ಸತಿ ಶಾರ್ಟ್ ಇಟ್ಟ ಮೇಲೆ ನಮ್ಗೆ ಓಕೆ ಇಲ್ಲಿ ಇನ್ನೇನೋ ನಾವು ತರ್ಬೋದಲ್ವಾ ಕ್ಯಾರೆಕ್ಟರ್ಲಿ ಅಂತ ಅನ್ಸುತ್ತೆ. ಸೊ ಇಟ್ಸ್ ಅ ವೆರಿ ಕೊಲಾಬ್ರೇಟಿವ್ ಎಫರ್ಟ್. ಸರ್, ನೀವು ಹೇಳಿದ್ರಿ 17 years ನೀವು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀರಾ ಅಂತ. ಸೊ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅಂದರೆ ಓಕೆ ಇಷ್ಟೆಲ್ಲ ಮಾಡಿದ್ದೀರಾ, ಎಲ್ಲ ಆಯಿತು, ಯಾವ ಮೂಮೆಂಟಲ್ಲಿ ಅನ್ನಿಸ್ತು ನಿಮಗೆ ಓಕೆ ನಾನು ಒಂದು ಸಿನಿಮಾ ಮಾಡೋಕ್ಕೆ ರೆಡಿ ಇದ್ದೀನಿ ಇವಾಗ ಇಷ್ಟು ವರ್ಷ ಆದಮೇಲೆ ಅಂತ? ಆ್ಯಕ್ಚುಲಿ ಯಾವಾಗ ಅನ್ಸಿದ್ದು ನಿಮಗೆ ಥರ ಯಾವಾಗ ಅನಿಸ್ತು ಇಲ್ಲ ನನಗೆ ಆ್ಯಕ್ಚುಲಿ ಪೃಥ್ವಿ ಎಲ್ಲ ಪುನೀತ್ ಸರ್ ಜೊತೆ ಮಾಡಿ ಆಮೇಲೆ ಚಂಬಲ್ ಎಲ್ಲ ಮಾಡ್ತಾ ಇರುವಾಗಲೇ ಮಾಡ್ಬೇಕಂತ ಇತ್ತು. ಅದು ಯಾವುದು ಒಂಥರ ಯಾವಾಗ ಅನ್ನಿಸ್ತು ಅಂತಲೇ ಗೊತ್ತಿಲ್ಲ. ರೆಡಿ ನನಗೆ ಅಂತ ಅಂದರೆ ಒಂದು ಓಕೆ ನಾನು ರೆಡಿ ಅಂತ ಅನ್ಸಿದ್ದು ನಿಮ್ಗೇನೆ? ಅಂದರೆ ಇದು ಡಿಯರ್ ವಿಕ್ರಮ್ದು ಕತೆ ಮಾಡಿಕೊಂಡ್ರೆ ಫಸ್ಟು ಕತೆ ಮಾಡಿಕೊಂಡಾಗ ಅದು ಆ್ಯಕ್ಚುಲಿ ಒಂದು ಸಾಕೇತ್ ರಾಜ್ ಅಂತ ಒಬ್ಬ ನಕ್ಸಲ್ ಲೀಡ್ರ್ ಇದ್ದರು. ಅವರ ಕತೆಯಿಂದ ಇನ್ಸ್ಪೈರ್ ಆಗಿ ಕತೆ ಮಾಡ್ತಾ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಇದು ಮಾಡಲೇಬೇಕು
ಮಾಡೋಣ ಅಂತ ಆವಾಗ ಒಂದು ಫೀಲ್ ಬಂದಿದ್ದು, ಇಲ್ಲ ಮಾಡಬೇಕು ಏನಾದರೂ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿ ಥರ, ಒಂದು ಬ್ರಿಡ್ ಸಿನಿಮಾ ಥರ ಮಾಡಬೇಕು ಅಂತೇಳಿ ಮಾಡಿದ್ದು ಮೂವಿ ಅದು. ಅಲ್ಲಿಂದ ಮಾಡಬೇಕಂತ ಬಂದಿದ್ದು. ಬಟ್ ಇದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಆಗಿ ಇಲ್ಲಾಜಿಕಲ್ ಏನು ಇಲ್ಲದೆ, ನಮಗೇನಂದರೆ ಒಂದು ನನಗೆ ಯಾವಾಗಲೂ ಅನಿಸೋದು, ಓಕೆ ಸಿನಿಮ್ಯಾಟಿಕ್ ಲಿಬರ್ಟಿ ತಗೋತೀವಿ, ಬಟ್ಟು ಆಡಿಯನ್ಸ್ ನೋಡೋನಿಗೆ ಇದು ಹೆಂಗೆ ಸಾಧ್ಯ ಅನ್ನಿಸ್ಬಾರ್ದು ಯಾವತ್ತೂ. ಅದು ಓಕೆ, ಒಂದು 10% ಓಕೆ, ಒಂದು ಫೈಟ್ ಆಗ್ಬೋದು ಇಲ್ಲ ಎನಿಥಿಂಗ್, ಅದನ್ನು ಮೀರಿ ಅನ್ನಿಸ್ದಾಗ ಆಡಿಯನ್ಸೇ ಏನು ಗುರು ಈ ಥರ ಎಲ್ಲ ತೋರಿಸ್ತಾರೆ ಮೂವಿಲಿ, ಇದೆಲ್ಲ ನಡೆಯುತ್ತಾ ಅನ್ನೋ ಥರ ಮಾಡಬಾರ್ದು ಅನ್ನೋದು ನನ್ನ ಇದು. ಸರ್, ಈಗ ಈ ಸಿನಿಮಾದಲ್ಲೇ ಬಂದರೆ ಅದೇ ಈಗ ಪೊಲೀಸು, ಲವ್, ಸಾಂಗ್ಸು ಅದೆಲ್ಲ ಆ್ಯಕ್ಚುಲಿ ನಿಮ್ಮ ಸಾಂಗ್ ತುಂಬ ಚೆನ್ನಾಗಿದೆ. ಸೊ ಆ ಸಾಂಗ್ ಬಗ್ಗೆ ಹೆಂಗೆ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ. ಯಾವ ಸಾಂಗ್ ಇಷ್ಟ ಆಯ್ತು ನಿಮಗೆ? ಸಾಂಗು ತುಂಬ ನಾವು ರೀಲ್ಸಲ್ಲೆಲ್ಲ ತುಂಬ ಯೂಸ್ ಮಾಡಿದ್ದೀವಿ, ಲವ್ ಸಾಂಗ್ ಬರುತ್ತೆ. ಲವ್ ಸಾಂಗ್ ಬರುತ್ತೆ. ಆ್ಯಕ್ಚುಲಿ ಅದು ಬರೋದು ಒಂದು ಸನ್ನಿವೇಶದಲ್ಲಿ, ಸಿನಿಮಾನಲ್ಲಿ ಮಾಂಟಾಜ್ ಬೇಸ್ ಮೇಲೆ ಬರುತ್ತೆ ನಮಗೆ. ಸೊ ಹಾಗಾಗಿ ಆ ಸಿನಿಮಾ ಮೂಲಕ ಅಂದರೆ ಬೇಸಿಕಲಿ ರುದ್ರನ ಪಾತ್ರಕ್ಕೆ ಮದುವೆ ಆಗಬೇಕು ಅನ್ನೋ ಆಸೆ ಇರುತ್ತೆ, ಇನ್ನು ಮದುವೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ಅವನು ಸೈಕಲ್ ಹೊಡಿತಾ ಇರ್ತಾನೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ. ಸೊ ಹಾಗಿದ್ದಾಗ ಒಂದು ಹುಡುಗಿ ಸಿಕ್ಕಿದಾಗ ಏನೋ ಆ ಒಂದು ಸ್ಟೋರಿ ಟೆಲ್ಲಿಂಗ್, ಅವಳ ಜೊತೆ ಮೂವ್ ಮಾಡೋದು ಏನೇನಾಗುತ್ತೆ ಅನ್ನೋದನ್ನೆಲ್ಲ ಸ್ಟೋರಿನಲ್ಲಿ ಮಾಂಟೇಜಸ್ ಮೂಲಕ ಬರುತ್ತೆ. ಆ್ಯಂಡ್ ಸೊ ಹಾಗಾಗಿ ಒಂಥರ ಒಂದು ಸ್ಟೋರಿ ಟೆಲ್ಲಿಂಗ್ ಇದೆ ಅದು. ಆ್ಯಂಡ್ ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಗೋ ಹಾಡೋದು ಆ್ಯಕ್ಚುಲಿ. ಸರ್, ಇಷ್ಟೊತ್ತು ಮಾತಾಡಿದ್ರೆ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಟ್ರೈಲರ್ ತುಂಬ ಇಷ್ಟ ಆಯಿತು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ರಿಷಿ ಅವ್ರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿನಿಮಾ ನೋಡಿ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.